ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಅವರ ಬಹು ನಿರೀಕ್ಷಿತ ಚಿತ್ರ ಆಗಿರತಕ್ಕಂತಹ ಪಿನಾಕ ಚಿತ್ರದ ಟೀಸರ್ ಲಾಂಚ್ ಮಾಡಲಾಗಿತ್ತು. ಇಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬದ ದಿನದಂದೇ ಅಂದರೆ ಅವರ ಅಭಿಮಾನಿಗಳು ಹಿಂದೆಂದೂ ನೋಡಿರ್ತಕ್ಕಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಾತ್ರವನ್ನು ಈ ಒಂದು ಪಿನಾಕ ಚಿತ್ರದಲ್ಲಿ ನೋಡಬಹುದು ಅಂತಲೇ ಹೇಳ್ಬೋದು. ಪಿನಾಕ ಚಿತ್ರ ಒಂದು 2 ಕಾಲಘಟ್ಟದ ಒಂದು ಚಿತ್ರವಾಗಿದ್ದು ಒಂದು ಪೌರಾಣಿಕ ಕಥೆಯನ್ನು ಹೊಂದಿದೆ. ಈ ಒಂದು ಚಿತ್ರದ ಟೀಸರನ್ನು ಅವರ ಹುಟ್ಟುಹಬ್ಬದ ದಿನದಂದೇ ಅವರ್ ಸ್ಕೂಲ್ ಆಡಿಟೋರಿಯಂನಲ್ಲಿ ಈ ಒಂದು ಚಿತ್ರದ ಟೀಸರ್ ಲಾಂಚ್ ಆಯಿತು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಮಗುವಾಗಿಯೂ ಕೂಡ ಮಕ್ಕಳ ಜೊತೆಗೆ ಅವರ ಹುಟ್ಟುಹಬ್ಬವನ್ನು ಒಂದು ಅತ್ಯಂತ ಸಂಭ್ರಮದಿಂದಲೇ ಆಚರಣೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಎಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಪಿನಾಕ ಟೀಸರ್ನ ರಿಲೀಸ್ ಮಾಡಲಾಗಿದ್ದು, ಈ ಟೀಸರ್ ಲಾಂಚ್ಗೆ ಹಲವಾರು ಕಲಾವಿದರು, ಸಾಧು ಕೋಕಿಲ ಅವರಾಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ಅನೇಕ ಮ್ಯೂಸಿಕ್ ಡೈರೆಕ್ಟರ್ಗಳಾಗಿರ್ಬೋದು ಮತ್ತು ಚಿತ್ರದ ನಿರ್ದೇಶಕರಾದಂತಹ ಧನಂಜಯ್ ಅವರು ಕೂಡ ಈ ಒಂದು ಟೀಸರ್ ಲಾಂಚ್ನಲ್ಲಿ ಅನೇಕ ಅವರ ಒಂದು ಪಾತ್ರದ ಬಗ್ಗೆ, ಈ ಚಿತ್ರದ ಕಥೆಯ ಬಗ್ಗೆ ಅನೇಕ ಒಂದು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಹಿಂದೆ ಪ್ರೇಮ ಕಥೆ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಮಾಡಿದ್ದಾರೆ. ಆದರೆ ಈ ಥರ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರಲಿಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಈ ಒಂದು ಪಿನಾಕ ಚಿತ್ರದಲ್ಲಿ ಒಂದು ವಿಭಿನ್ನವಾದಂಥ ಒಂದು ಪಾತ್ರದಲ್ಲಿ ಪೌರಾಣಿಕ ಕಥೆ ಹೊಂದಿರತಕ್ಕಂಥ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿದ್ದಾರೆ. ಇನ್ನು ಇದೇ ಅಕ್ಟೋಬರ್ 2 ಈ ಪಿನಾಕ ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ರಾಜು ಬರ್ಸನ್ ಜೊತೆ ಶಕುಂತಲಾ, ಫ್ರೀಡಮ್ ಟಿವಿ.